ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆ ನಡೆಯಲಿದೆ. ಸತ್ಯ ಗೊತ್ತಾದರೆ ಶಾಕ್ ಆಗ್ತೀರಾ. ಏಕೆಂದರೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯಿಂದ ವೃಷಭ ರಾಶಿಯವರ ಜೀವನ ಖಂಡಿತವಾಗಿ ಬದಲಾಗುತ್ತದೆ. ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ. ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಶತ್ರುಗಳ ಆಟ ಒಟ್ಟಾರೆಯಾಗಿ ಮುಗಿಯುವಂತಹ ಕಾಲ. ಅವರ ಪಾಪದ ಕೊಡ ತುಂಬಿ ತುಳುಕುತ್ತದೆ. ನಿಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡಿದಂಥವರು, ನಿಮ್ಮ ಜೀವನವನ್ನು ನರಕ ಮಾಡಲು ಪ್ರಯತ್ನ ಮಾಡಿದಂತಹ ವ್ಯಕ್ತಿಗಳು ಇನ್ನು ಮುಂದೆ ಅವರ ಮೂಳೆಗಳು ಇಲ್ಲದಂತೆ ಖಂಡಿತವಾಗಿ ದೇವರು ನಶಿಸುವಂತೆ ಮಾಡ್ತಾ ಹೋಗ್ತಾರೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾಗಿರುವಂತಹ ವಸಂತ ಕಾಲ ಶುರುವಾಗುತ್ತಿದೆ. ಒಟ್ಟಾರೆಯಾಗಿ ಜುಲೈ 13, 14, 15, 16 ಮತ್ತು 17 ಭಯಂಕರವಾಗಿರುವಂತಹ ಘಟನೆಗಳು ನಡೆಯುವಂತಹ ಸಮಯ. ಈಗ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನಟಿಸಿ ಮೋಸ ಮಾಡಿದಂಥವರು, ಕಪಟ ನಾಟಕಗಳನ್ನು ಆಡಿದಂಥವರು ರಹಸ್ಯಗಳ ಜೊತೆಗೆ ಸಿಕ್ಕಿ ಬೀಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಇಷ್ಟು ದಿನ ನಿಮ್ಮನ್ನು ಹುಚ್ಚರನ್ನಾಗಿ ಮಾಡಿದ ಸತ್ಯ ಈಗ ಬಯಲಾಗುತ್ತದೆ. ಈ ಸತ್ಯ ತಿಳಿದುಕೊಂಡ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಅದ್ಭುತವಾದ ಘಟನೆಗಳನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ನಿಮ್ಮನ್ನು ನಾಶ ಮಾಡಲು ಪ್ರಯತ್ನಿಸಿದಂಥವರಿಗೆ ಈಗ ಖಂಡಿತವಾಗಿ ನರಕ ಯಾತನೆಯನ್ನು ಅನುಭವಿಸುತ್ತಾರೆ. ಇನ್ನೇನು ಕೆಲವು ದಿನಗಳಲ್ಲಿ ಭಯಾನಕವಾದ ಅಮಾವಾಸ್ಯೆ ಮುಗಿಯುತ್ತದೆ. ಈ ಅಮಾವಾಸ್ಯೆಯ ನಂತರ ಕತ್ತಲಲ್ಲಿ ಇದ್ದಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಬ್ಬರು ಬೆಳಕಾಗುತ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮನ್ನು ಕತ್ತಲೆಗೆ ತಳ್ಳಿದಂತಹ ವ್ಯಕ್ತಿ ನಾಶವನ್ನು ಅನುಭವಿಸ್ತಾರೆ. ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ನಿಮ್ಮ ಇಡೀ ಜೀವನವು ಬದಲಾಯಿಸುವಂತಹ ಒಂದು ಅತ್ಯಂತ ದೊಡ್ಡ ರಹಸ್ಯವಾದ ವಿಷಯ ನಡೆಯುತ್ತದೆ. ಈ ರಹಸ್ಯ ನಿಮ್ಮ ಇಡೀ ಬದುಕನ್ನು ಅಲುಗಾಡಿಸಿ ಬಿಡುತ್ತದೆ. ಅದು ಕೇವಲ ಪ್ರಾರಂಭ ಮಾತ್ರವಾಗಿರುತ್ತದೆ. ಒಟ್ಟಾರೆಯಾಗಿ ವೃಷಭ ರಾಶಿಯ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಈ ರಾಶಿ ಚಕ್ರದವರ ಜೀವನಕ್ಕೆ ದೈವಿಕವಾದ ಅನುಗ್ರಹದ ವಿಶೇಷವಾದ ಚಿಹ್ನೆಗಳು ಸಿಗುತ್ತಾ ಹೋಗುತ್ತೆ. ಈ ಸಮಯದಲ್ಲಿ ಕತ್ತೆ ಪ್ರಾಣಿ ನಿಮಗೆ ವಿಶೇಷವಾಗಿ ಸಹಾಯ ಮಾಡುತ್ತೆ. ಕತ್ತೆಯಿಂದ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳನ್ನು ನೀವು ತಿಳಿದುಕೊಂಡರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಾಲ ಬಾಧೆ, ಕಷ್ಟಗಳು, ಎಲ್ಲ ರೀತಿಯ ಸೋಲು, ತಪ್ಪು ಅನುಮಾನಗಳು ಎಲ್ಲವೂ ಕೂಡ ಪರಿಹಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅವಮಾನ ಮಾಡಿದಂಥವರು ಕಣ್ಣೀರಿಡುತ್ತಾರೆ ಮತ್ತು ನೀವು ಉತ್ತಮವಾದ ಅದ್ಭುತವಾದ ಬೆಲೆ ಸಿಗುವಂತಹ ಕಾಲ ಬಂದಿದೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಡೆಯುವಂತಹ ಪ್ರತಿಯೊಂದು ಅದ್ಭುತವಾದ ಘಟನೆ ನಿಮ್ಮ ಶತ್ರುಗಳನ್ನು ಅಲುಗಾಡಿಸುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನಡೀತಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳಿಗೆ ಅವರೇ ಕಾರಣವಾಗಿರ್ತಾರೆ. ಹೌದು ಸ್ನೇಹಿತರೆ, ಜುಲೈ 13, 14, 15 ನೀವು ತಡೆಯಲು ಸಾಧ್ಯವಾಗದೇ ಇರುವಂತಹ ಕೆಲವೊಂದಿಷ್ಟು ಘಟನೆಗಳು ಜರುಗುತ್ತದೆ. ಅದಕ್ಕೆ ನೀವು ಸಿದ್ಧರಾಗಬೇಕಾಗುತ್ತದೆ. ಹಣಕಾಸಿನ ವಿಚಾರ, ಆರೋಗ್ಯ, ಅದೇ ರೀತಿ ನಿಮ್ಮ ಶತ್ರುಗಳ ವಿಚಾರ, ಮೂರರಲ್ಲೂ ಕೂಡ ದೊಡ್ಡ ಬದಲಾವಣೆ ನಡೆಯುತ್ತದೆ. ಅದೇ ರೀತಿಯ ಸವಾಲುಗಳು ಕೂಡ ಬರಬಹುದು. ಆ ಸವಾಲುಗಳನ್ನು ಎದುರಿಸೋಕೆ ನಿಮ್ಮ ಜೀವನದಲ್ಲಿ ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ, ದೇವರ ಮೇಲೆ ನಂಬಿಕೆ ಬೇಕಾಗುತ್ತದೆ. ಇದನ್ನು ನೀವು ಪಡೆದುಕೊಳ್ಳೋದಕ್ಕೆ ನಿಮಗೆ ಒಂದು ಪ್ರಾಣಿ ಸಹಾಯ ಮಾಡುತ್ತದೆ. ಆ ಪ್ರಾಣಿಯನ್ನು ನೀವು ಅಚಾನಕ್ ನೋಡಬಹುದು ಅಥವಾ ಯಾವುದೇ ರೀತಿಯ ಫೋನಿನ ಮೂಲಕ ಅಥವಾ ಟಿವಿಯ ಮೂಲಕ ಅಥವಾ ಕಣ್ಣೆದುರು ನೋಡಿದರೆ ಖಂಡಿತವಾಗಿ ಅದೃಷ್ಟ ಬದಲಾಗುತ್ತದೆ. ಇದು ನಿಮ್ಮ ಶತ್ರುಗಳನ್ನ ನಿಮ್ಮ ಪಾದದ ಕೆಳಗೆ ತಂದು ಬೀಳಿಸುವಂತಹ ವಿಷಯ. ಇದು ನಿಮ್ಮ ಜೀವನದ ದೊಡ್ಡದಾದ ಪ್ರಶ್ನೆಗಳಿಗೆ ಉತ್ತರ ತರುವಂತಹ ಸಮಯ. ಎಂದಿಗೂ ಕೂಡ ಊಹಿಸದ ಭೀಕರ ಘಟನೆಗಳನ್ನು ಎದುರಿಸುತ್ತಿರುವಂತಹ ಜನರುಗಳು ಕಷ್ಟ, ನೋವು, ಕಣ್ಣೀರು ಮತ್ತು ದುಃಖಗಳಿಂದ ತುಂಬಿ ಹೋಗಿರುವಂತಹ ಕಷ್ಟದ ಜೀವನದಿಂದ ಹೊರಗೆ ಬರ್ತೀರಾ. ಮುಂದಿನ ದಿನದಲ್ಲಿ ಕತ್ತಲು ದೂರವಾಗುತ್ತದೆ. ಈ ಅಮಾವಾಸ್ಯೆಯ ನಂತರ ಖಂಡಿತವಾಗಿ ವೃಷಭ ರಾಶಿಯವರ ಜೀವನದಲ್ಲಿ ಬೆಳಕು ತುಂಬುತ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಸಂದೇಹದ ಮಾತಲ್ಲ. ಇನ್ನು ಮುಂದಿನ ದಿನ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಾಲಿಡುತ್ತಾರೆ. ಅವರು ನಿಮಗೆ ಶತ್ರುಗಳ ಒಂದು ವಿಶೇಷವಾದ ರೂಪವನ್ನು ಬಹಿರಂಗಪಡಿಸುತ್ತಾರೆ. ಹೌದು ಸ್ನೇಹಿತರೆ, ಒಂದು ದೊಡ್ಡ ರಹಸ್ಯ. ನಿಮ್ಮ ಇಡೀ ಕುಟುಂಬದಲ್ಲಿ ಇರ್ತಕ್ಕಂಥ ನೋವು, ಕಷ್ಟಗಳಿಗೆ ಯಾವ ವ್ಯಕ್ತಿಯಿಂದ ನಿಮಗೆ ಜೀವನದ ದಿಕ್ಕು ಬದಲಾಗುತ್ತದೆ, ಆ ಅಪರಿಚಿತ ವ್ಯಕ್ತಿ ಯಾರು ಮತ್ತು ಆ ದೊಡ್ಡ ರಹಸ್ಯವೇನೋ ತಿಳಿದುಕೊಂಡ ನಂತರ ನಿಮ್ಮ ಜೀವನದಲ್ಲಿ ಎಂಥ ಸ್ವಾರ್ಥಿ ಜನರು ನಿಮ್ಮ ಜೀವನವನ್ನು ನಾಶ ಮಾಡಲು ಮುಂದಾಗಿದ್ದಾರೆ ಮತ್ತು ನಿಮ್ಮ ಮೇಲೆ ಇಲ್ಲಸಲ್ಲದ ತಾಂತ್ರಿಕ್ರಿಯೆಯನ್ನು ಆಚರಿಸುತ್ತಿದ್ದಾರೆ. ಅವರಿಂದ ಹೊರಗೆ ಬರುವಂತಹ ಮಾಹಿತಿ ಕೂಡ ಸಂಪೂರ್ಣವಾಗಿ ಇದರಲ್ಲಿ ತಿಳಿದುಕೊಳ್ಳಬಹುದು. ಆದರೆ ನೀವು ದೊಡ್ಡ ಆರ್ಥಿಕ ಸ್ಥಿತಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಬೇಕು ಅಂದರೆ ಕಷ್ಟಪಟ್ಟು ದುಡಿದ ಕೂಡ ಜೀವನದಲ್ಲಿ ಏರಿಳಿತಗಳು ತಂದರೂ ಕೂಡ ಧೈರ್ಯ ಕಳೆದುಕೊಳ್ಳದೆ ಮುಂದೆ ಸಾಗಿದ್ದೀರಾ. ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಮುಂದೆ ಹೋಗಲು ಬಿಡುತ್ತಿಲ್ಲ. ನಿಮ್ಮ ರಹಸ್ಯಗಳನ್ನು ನಾಶ ಮಾಡ್ತಾರೆ, ಎಲ್ಲವನ್ನ ತಿಳಿದುಕೊಳ್ತಾರೆ ಮತ್ತು ನಿಮ್ಮ ಯಶಸ್ಸನ್ನು ಬಂಧಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ರಹಸ್ಯವಾಗಿ ಇದ್ದು ಎಲ್ಲವನ್ನ ತಿಳಿದುಕೊಂಡು ನಿಮ್ಮ ಕೆಲಸವನ್ನು ಪೂರ್ಣವಾಗಿಸುವುದಕ್ಕೆ ಬಿಡ್ತಾ ಇಲ್ಲ. ಇಂತಹ ಜನರ ಮಧ್ಯೆ ನೀವು ಯಾವ ರೀತಿ ಬದುಕಬೇಕೆಂದರೆ ಯಾರಿಗೂ ಕೂಡ ನಿಮ್ಮ ರಹಸ್ಯವನ್ನು ಗುಟ್ಟನ್ನು ಬಿಟ್ಟು ಕೊಡಬಾರದು. ನಿಮ್ಮ ಜೀವನವನ್ನು ಒಂದು ವಿಶೇಷವಾದ
ಗೌಪ್ಯವಾದ ವಿಚಾರಗಳಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ತುಂಬ ಸಂತೋಷವಾಗಿದ್ದಾಗ ನೀವು ನಿಮ್ಮ ಸ್ನೇಹಿತರ ಜೊತೆ ಎಲ್ಲ ರಹಸ್ಯವನ್ನು ಹಂಚಿಕೊಳ್ತೀರಾ. ಅದು ತುಂಬಾ ದೊಡ್ಡ ತಪ್ಪು. ನೀವು ಏನೇ ಸಕಲ ಪ್ರಯತ್ನ ಮಾಡಿದರೂ ಕೂಡ ಅವರು ನಿಮ್ಮ ಶತ್ರುಗಳೇ ಆಗಿರ್ತಾರೆ. ನಿಮ್ಮ ಒಂದೇ ಒಂದು ಅವಕಾಶಕ್ಕಾಗಿ ಕಾಯುತ್ತಿರುತ್ತಾರೆ. ಆದರೆ ಅಂತಹವರ ವಿಶೇಷಗಳ ಬಗ್ಗೆ ನೀವು ಗಮನ ಕೊಟ್ಟಾಗ ಮಾತ್ರ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ. ಈಗ ಪರಬ್ರಹ್ಮನಾಗಿರುವಂತಹ ಶಂಕರನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲಿದೆ. ಈಗ ಯೋಚಿಸಬೇಡಿ. ಮುಂದಿನ ದಿನಗಳು ನಿಮಗೆ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಅತ್ಯಂತ ಸೂಕ್ತವಾದ ಸಮಯ. ಅದ್ಭುತ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಕಣ್ಣೆದುರು ಇರುವಂತಹ ವಿಷಯಗಳನ್ನು ನೀವು ಖಂಡಿತವಾಗಿ ಗ್ರಹಿಸೋಕೆ ಸಾಧ್ಯವಾಗುತ್ತೆ. ನಿಮ್ಮ ಕನಸಿನ ಮೂಲಕ ಅಥವಾ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ಶತ್ರುಗಳನ್ನು ಗುರುತಿಡುವಂತಹ ಒಂದು ವಿಷಯಗಳು ನಡೀತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ಕಳೆದುಕೊಂಡಂತಹ ಪ್ರತಿಯೊಂದನ್ನು ಪಡೆದುಕೊಳ್ತೀರಾ. ಇದಕ್ಕೆಲ್ಲ ಕಾರಣವಾಗುವಂಥದ್ದು ಕೇವಲ ದೈವಿಕ ಕೃಪೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂತಹ ಒಳ್ಳೆಯ ಕೆಲಸಗಳು ನಿಮ್ಮನ್ನು ಅಪಾಯದಿಂದ ದೂರ ಮಾಡುತ್ತೆ. ನಿಮ್ಮ ಬೆನ್ನ ಹಿಂದೆ ಅಡಗಿ ನಿಮ್ಮ ಜೀವನದ ನಾಶವನ್ನು ಬಯಸ್ತಾ ಇರುವಂತಹ ಕೆಲವೊಂದಿಷ್ಟು ಶತ್ರುಗಳು ನಿಮ್ಮ ಆರ್ಥಿಕ ಲಾಭವನ್ನು ಕಸಿದುಕೊಳ್ತಾ ಇದ್ದಾರೆ. ನಿಮ್ಮನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿಮಗೆ ಬಂದಂತಹ ಉತ್ತಮ ಅವಕಾಶವನ್ನು ಅವರು ನಾಶಪಡಿಸ್ತಾ ಇದ್ದಾರೆ. ಈಗ ಈ ಅಮಾವಾಸ್ಯೆಯ ನಂತರ ನೀವು ಯಾವ ರೀತಿ ಜೀವನದಲ್ಲಿ ಕಷ್ಟಗಳಿಂದ ಪರಿಹರಿಸ್ಕೊಳ್ಬೇಕು ಅಂದರೆ ಖಂಡಿತವಾಗಿ ಒಂದು ದೊಡ್ಡ ಖಜಾನೆಯ ಹಣ ನಿಮ್ಮ ಕೈ ಸೇರುತ್ತೆ. ಅದು ಹಿರಿಯರ ಆಸ್ತಿ ಆಗಿರ್ಬೋದು, ಹಳೆಯ ವಿಚಾರದಲ್ಲಿ ಸಿಕ್ಕಂಥ ಹಣವಾಗಿರ್ಬೋದು, ಅಥವಾ ನಿಮ್ಮ ಗಂಡ ಹೆಂಡತಿ ನಡುವೆ ಒಂದು ಅದ್ಭುತವಾದ ಪರಿವರ್ತನೆಯಾಗಿ ಹೊಸದಾದ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಒಟ್ಟಾರೆಯಾಗಿ ನೀವು ಹಲವಾರು ಮೂಲಗಳಿಂದ ಹಣವನ್ನು ಗಳಿಸಿಕೊಳ್ತೀರಾ. ಅಪಾರವಾದ ಐಶ್ವರ್ಯ ನಿಮ್ಮದಾಗುತ್ತೆ. ಈ ಸಮಯದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಖಂಡಿತವಾಗಿ ಭಕ್ತಿಯಿಂದ ಪೂಜಿಸಬೇಕು. ನಿಮ್ಮ ಶ್ರೀಮಂತಿಕೆಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳೋದಕ್ಕೆ ಯಾವಾಗಲೂ ಮುಖ್ಯವಾಗಿ ನೆನಪಿಡಬೇಕಾದ ವಿಚಾರ ಅಂದರೆ ಎಲ್ಲರಿಗೂ ಕೂಡ ಎಲ್ಲವನ್ನ ಹೇಳಬೇಡಿ. ಜನರು ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಪಡಿಸಿಕೊಳ್ತಾರೆ. ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ತಕ್ಷಣ ಓಡಿ ಹೋಗುವುದು ಮತ್ತು ಎಲ್ಲವೂ ನಿಮ್ಮ ಮೂರ್ಖತನ. ಮೊದಲು ನಿಮ್ಮ ಸ್ವಂತ ಕೆಲಸಕ್ಕೆ ಆದ್ಯತೆ ನೀಡಿ. ನಿಮ್ಮ ವಿಷಯಗಳನ್ನು ಎಷ್ಟು ರಹಸ್ಯವಾಗಿರ್ತೀರೋ ಅಷ್ಟೇ ನೀವು ಸಂತೋಷವನ್ನು ಪಡೆದುಕೊಳ್ತೀರಾ. ಕಳೆದ ಹಲವಾರು ವರ್ಷ ನೀವು ನಂಬಿದಂತಹ ಜನರೆಲ್ಲ ನಿಮಗೆ ದ್ರೋಹ ಮಾಡಿದ್ದಾರೆ, ನಂಬಿಕೆ ಮೋಸ ಮಾಡಿದ್ದಾರೆ. ಈಗ ಅವರು ಮಾತ್ರ ಯಶಸ್ಸನ್ನು ಗಳಿಸಿಕೊಂಡು ನೆಮ್ಮದಿಯಾಗಿದ್ದಾರೆ. ನೀವು ಮಾತ್ರ ನಿದ್ರೆ ಇಲ್ಲದ ರಾತ್ರಿಯನ್ನು ಕಳೆದಿದ್ದೀರಾ, ನೋವನ್ನು ಅನುಭವಿಸಿದ್ದೀರಾ, ದುಃಖದಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಿದ್ದೀರಾ. ಅದಕ್ಕೋಸ್ಕರ ದೇವರು ಈಗ ನಿಮಗೆ ಒಂದು ಅದ್ಭುತವಾದ ಅವಕಾಶವನ್ನು ಕೊಡ್ತಿದ್ದಾನೆ. ಈ ಅವಕಾಶವನ್ನು ಖಂಡಿತವಾಗಿ ತಪ್ಪಿಸಿಕೊಳ್ಳಬೇಡಿ. ಏಕೆಂದರೆ ಒಮ್ಮೆ ಬಂದ ಅದೃಷ್ಟ ಪದೇ ಪದೇ ಬರೋದಿಲ್ಲ. ಅದೃಷ್ಟವನ್ನು ಕಳೆದುಕೊಂಡ ನಂತರ ನೀವು ಪಶ್ಚಾತ್ತಾಪ ಪಟ್ಟರೆ ಯಾವುದೂ ಕೂಡ ನಿಮಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಅಮಾವಾಸ್ಯೆಯ ನಂತರ ಅಥವಾ ಅಮಾವಾಸ್ಯೆಯ ಒಳಗೆ ಕತ್ತಿಯನ್ನು ನೋಡಿದರೆ ಭಾಗ್ಯ ಬರುತ್ತದೆ. ಖಂಡಿತವಾಗಿ ಇದು ಜ್ಯೋತಿಷ್ಯದಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಇರ್ತಕ್ಕಂತಹ ವಿಷಯ. ಕತ್ತೆ ಕಷ್ಟಪಟ್ಟು ದುಡಿಯುವುದಂಥದ್ದು ಸಹನೆ ಮತ್ತು ತಾಳ್ಮೆಯ ಸಂಕೇತವೆಂದು ಪರಿಗಣಿಸುತ್ತಾರೆ. ಬೆಳಗ್ಗೆ ಕತ್ತಿಯನ್ನು ನೋಡುವುದು ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ನಡೆದು ಬಂದಿರತಕ್ಕಂತಹ ಒಂದು ವಿಷಯ. ನೀವು ಹಲವಾರು ವರ್ಷಗಳ ಹಿಂದೆ ಗಮನಿಸಿದರೆ ಕತ್ತೆಯ ಭಾವಚಿತ್ರ ಎಲ್ಲರ ಮನೆಯಲ್ಲೂ ಇರುತ್ತಿತ್ತು. ಜೀವನದಲ್ಲಿ ಪರಿಶ್ರಮ, ವಿನಯ ಮತ್ತು ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬ ಸಂದೇಶವನ್ನು ಕತ್ತೆ ನಿಮಗೆ ಸಕಾರಾತ್ಮಕವಾಗಿ ನೆನಪಿಸುತ್ತದೆ. ಯಾವುದೇ ರೀತಿಯ ನಕಾರಾತ್ಮಕ ಅಂಶಗಳು ನಿಮ್ಮನ್ನು ಸೋಕಲು ಬಿಡೋದಿಲ್ಲ. ಕತ್ತೆಯನ್ನು ನೋಡಿದರೆ ಖಂಡಿತವಾಗಿ ಹಣ, ಅದೃಷ್ಟ, ಭಾಗ್ಯ ಬರುತ್ತದೆ. ಭಾಗ್ಯವು ನಮ್ಮ ಪರಿಶ್ರಮ, ಸರಿಯಾದ ನಿರ್ಧಾರಗಳು ಮತ್ತು ಸಂದರ್ಭಗಳ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಕತ್ತೆಯು ಆಧ್ಯಾತ್ಮಿಕ ಮಹತ್ವ ಮತ್ತು ಜ್ಯೋತಿಷ್ಯದಲ್ಲಿ ವಿಶೇಷವಾದ ಸಂಕೇತವನ್ನು ತೋರಿಸಿಕೊಡುತ್ತದೆ. ಕೆಲವು ಕಡೆ ನೀವು ಆಧ್ಯಾತ್ಮಿಕವಾಗಿ ನೀವು ಈ ಒಂದು ಸಂದರ್ಭದಲ್ಲಿ ಕತ್ತೆ ಎಂದರೆ ಕೆಲವರಿಗೆ ಹೊರೆ ಹೊರುವ ಪ್ರಾಣಿ ಎಂಬ ಭಾವನೆ ಇರುತ್ತದೆ. ಆದರೆ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಕತ್ತೆಯನ್ನು ನೋಡಿ ನೀವು ನೆನಪು ಮಾಡಿಕೊಳ್ಳಬೇಕಾದ ವಿಚಾರ ಅಂದರೆ ಪರಿಶ್ರಮ, ತಾಳ್ಮೆ ಮತ್ತು ಸಹನೆ. ಅದು ಯಾವುದೇ ದೂರು ನೀಡದೆ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತದೆ. ಆದ್ದರಿಂದ ಕತ್ತೆ ನಮಗೆ ಒಂದು ಜೀವನದ ಪಾಠವನ್ನು ಕಲಿಸುತ್ತದೆ. ಯಶಸ್ಸು ಪಡಬೇಕಾದರೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ಪರಿಶ್ರಮ ಮತ್ತು ಸಹನೆ ಮುಖ್ಯ ಎಂಬ ಸಂದೇಶ ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭ, ಕಷ್ಟಗಳನ್ನು ಎದುರಿಸುವ ಶಕ್ತಿ, ಧೈರ್ಯದ ಸಂಕೇತವಾಗಿ ಕತ್ತೆ ಕಣ್ಣಿಗೆ ಬೀಳುತ್ತದೆ. ಅದು ಕಂಡ ತಕ್ಷಣ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪಿಸಬೇಕು. ಹೌದು ಸ್ನೇಹಿತರೆ, ಆಧ್ಯಾತ್ಮಿಕ ದೃಷ್ಟಿಯಿಂದ ಕತ್ತೆ ನಮಗೆ ವಿನಯ ಕಲಿಸುತ್ತದೆ. ಅಹಂಕಾರವನ್ನು ಬಿಟ್ಟು ಸರಳವಾಗಿ ಬದುಕಿದರೆ ಜೀವನದಲ್ಲಿ ನಿಜವಾದ ಸಂತೋಷ ಮತ್ತು ಯಶಸ್ಸು ದೊರೆಯುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಪ್ರತಿಯೊಂದು ಜೀವಿಯು ಪ್ರಕೃತಿಯ ಅಮೂಲ್ಯವಾದ ಭಾಗವಾಗಿದೆ. ಜ್ಯೋತಿಷ್ಯದಲ್ಲಿ ಜೀವನದಲ್ಲಿ ಏರುಪೇರುಗಳು ಗ್ರಹಗಳ ಸ್ಥಿತಿ, ವ್ಯಕ್ತಿಯ ಕರ್ಮ ಮತ್ತು ಪ್ರಯತ್ನದೊಂದಿಗೆ ಸಂಬಂಧ ಹೊಂದಿರುತ್ತದೆ. ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಈ ಸಮಯದಲ್ಲಿ ನೀವು ಕತ್ತೆಯನ್ನು ನೋಡುವುದರಿಂದ ಮಾತ್ರ ಭಾಗ್ಯ ಬರುತ್ತದೆ. ಈ ಕತ್ತೆಯ ಗುಣಗಳನ್ನು ಅಳವಡಿಸಿಕೊಂಡರೆ ಪರಿಶ್ರಮ, ಸಹನೆ ಮತ್ತು ಪ್ರಾಮಾಣಿಕತೆಯಿಂದ ಬದುಕಿದರೆ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಕತ್ತೆಯ ನಿಜವಾದ ಮಹತ್ವ ರೂಪದಲ್ಲ, ಅದು ನೀಡುವಂತಹ ಜೀವನ ಸಂದೇಶದಲ್ಲಿರುತ್ತದೆ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಇಕ್ಕದೆ ಎಲ್ಲವನ್ನ ಕೂಡ ನೀವು ನಿರ್ವಹಿಸ್ಕೊಂಡು ಹೋಗಬೇಕು. ಶ್ರಮವನ್ನು ಗೌರವಿಸಬೇಕು, ತಾಳ್ಮೆಯಿಂದ
ಗುರಿಯತ್ತ ನಡೆಯಬೇಕು ಎಂಬ ಪಾಠವನ್ನು ಪ್ರತಿದಿನ ಕಲಿಸುತ್ತದೆ. ಖಂಡಿತವಾಗಿ ನಿಜವಾದ ಭಾಗ್ಯವು ಕೇವಲ ಶುಭ ಸಂಕೇತಗಳಿಂದ ಬರುವುದಿಲ್ಲ. ಸತ್ಕರ್ಮ, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ದೇವರ ಮೇಲಿನ ನಂಬಿಕೆ ಇವುಗಳ ಸಮನ್ವಯದಿಂದ ಜೀವನದಲ್ಲಿ ಶಾಶ್ವತವಾದ ಯಶಸ್ಸು, ಸಂತೋಷ, ಸಂಪತ್ತು ಸಿಗುತ್ತದೆ. ನೀವು ಮಾಡುವಂತಹ ಪ್ರತಿ ಕಾರ್ಯದಲ್ಲೂ ದೇವರು ಕೈ ಹಿಡಿಯುತ್ತಾನೆ. ನಿಮ್ಮ ಜೀವನದ ಮಹಾರಹಸ್ಯಗಳನ್ನು ನೀವು ಗುಟ್ಟಾಗಿಡಿ. ಶತ್ರುಗಳ ಮುಖವಾಡ ಈಗ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ನಿಮ್ಮ ಎಲ್ಲ ಶತ್ರುಗಳ ಕುತಂತ್ರವನ್ನು ಧೂಳಿಪಟ ಮಾಡುವಂತಹ ಆಶೀರ್ವಾದ ನಿಮಗೆ ಸಿಗುತ್ತದೆ. ಖಂಡಿತವಾಗಿ ದೇವರು ನಿಮಗೆ ಯಾವುದರ ಮೂಲಕನೋ ಅಮಾವಾಸ್ಯೆಯ ಕತ್ತಲಿನಲ್ಲಿ ಒಬ್ಬ ವ್ಯಕ್ತಿಯ ಮೂಲಕ ನಿಮಗೆ ಎಲ್ಲರ ಮುಖಬಣ್ಣ ನಿಜವಾಗಿ ಗೊತ್ತಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಐಶ್ವರ್ಯ, ಗೌರವ ಹೊಲಿದು ಬರುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದಂತಹ ಧನ ಸಂಪತ್ತನ್ನು ಕೈ ಸೇರುತ್ತದೆ. ಆದರೆ ನೆನಪಿಡಿ, ಕೋಪದ ಬರದಲ್ಲಿ ಯಾವುದೇ ಹಠಾತ್ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಈ ಅಮಾವಾಸ್ಯೆಯ ದಿನದಂದು ಯಾರನ್ನು ಕೂಡ ನಂಬುವಾಗ ಯೋಚನೆ ಮಾಡಿ ಮುಂದುವರಿರಿ. ನಿಮ್ಮ ರಹಸ್ಯವನ್ನು ಗೌಪ್ಯವಾಗಿಡಿ. ನಿಮ್ಮ ಇಡೀ ಬದುಕಿನ ಚಿತ್ರಣವನ್ನೇ ಬದಲಾಯಿಸುವಂತಹ ವಿಷಯ ನಿಮಗೆ ನಡೆಯುತ್ತದೆ. ಈ ರಹಸ್ಯವಾದ ಶಕ್ತಿಯಿಂದ ನಿಮ್ಮ ಕುಟುಂಬದಲ್ಲಿ ಎಲ್ಲ ಕಷ್ಟಗಳು, ಶಕ್ತಿಗಳು ಮತ್ತು ವಿಚಾರದಲ್ಲಿ ನಿಮಗೆ ಇರ್ತಕ್ಕಂತಹ ಪ್ರತಿಯೊಂದು ಸಹಿಷ್ಣುತೆ ದೂರವಾಗುತ್ತದೆ. ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಒಟ್ಟಾರೆ ನಿಮಗೆ ಜೀವನದಲ್ಲಿ ವಿಶೇಷವಾದ ಸೌಲಭ್ಯವನ್ನು ಗಳಿಸಿಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಯಾರಿಗೆಲ್ಲ ಉತ್ತಮವಾದ ನೌಕರಿ ಇಲ್ಲವೋ ಅಂಥವರಿಗೆ ಉತ್ತಮವಾಗಿ ಹಣ ಸಿಗುತ್ತೆ, ನೌಕರಿ ಸಿಗುತ್ತೆ, ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ದೊಡ್ಡದಾದ ಲಾಭವನ್ನು ಕಂಡುಕೊಳ್ತೀರಾ. ಈ ಒಂದು ವಿಶೇಷವಾದ ಅಮಾವಾಸ್ಯೆಯ ದಿನ ಪಿತೃಗಳ ಪೂಜೆ ಮಾಡುವಂಥದ್ದು, ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡುವಂಥದ್ದು, ಮನೆಯನ್ನು ಸ್ವಚ್ಛವಾಗಿಟ್ಟು ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಆರಾಧನೆ ಮಾಡುವಂಥದ್ದು ನಿಮ್ಮ ಜೀವನದ ಸಕಲ ದೋಷಗಳನ್ನು ದೂರ ಮಾಡುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.